ಎಲ್ರಿಗೂ ನಮಸ್ಕಾರ. ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತಿನ ದಿನಾಂಕ ಬಂದ್ಬಿಟ್ಟು 25 ಜನವರಿ 2021. ಸೋರ್ಸ್ ಬಂದ್ಬಿಟ್ಟು PIB. ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಯಾವುದು ಅಂದರೆ 11th ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್. ಏನಿದು ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಇದನ್ನು ಯಾರು ಆರ್ಗನೈಸ್ ಮಾಡಿದ್ದಾರೆ, ಯಾಕೆ ಇದು ನ್ಯೂಸಲ್ಲಿದೆ ಅಂತ ಇವತ್ತು ತಿಳ್ಕೊಳ್ಳೋಣ. ಇದನ್ನು ಇನಾಗ್ರೇಟ್ ಮಾಡಿದ್ದು ಅಂದರೆ ಇದನ್ನು ಅಡ್ರೆಸ್ ಮಾಡಿದ್ದು ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ರಾಮನಾಥ್ ಕೋವಿಂದ್. ಇದನ್ನು ಆರ್ಗನೈಸ್ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದನ್ನು ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಇದು ಫೌಂಡೇಶನ್ ಡೇ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಅದಕ್ಕೋಸ್ಕರ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ಇವೆಂಟ್ ಟೈಮಲ್ಲಿ ಪ್ರೆಸಿಡೆಂಟ್ ಏನು ಮಾಡಿದ್ದಾರೆ, ನ್ಯಾಷನಲ್ ಅವಾರ್ಡ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ. 2020-21 ಯಾರು ನ್ಯಾಷನಲ್ ಅವಾರ್ಡ್ಸ್ನ ಪಡ್ಕೊಂಡಿದ್ರು ಅವರಿಗೆಲ್ಲನೂ ನ್ಯಾಷನಲ್ ಅವಾರ್ಡ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ ರೇಡಿಯೋನು ಕೂಡ ಈ ಪ್ರೋಗ್ರಾಮಲ್ಲಿ ಲಾಂಚ್ ಮಾಡಲಾಗಿದೆ. ಅದರ ಹೆಸರು ಬಂದ್ಬಿಟ್ಟು ಹಲೋ ವೋಟರ್ಸ್ ಅಂತ. ಇದನ್ನು ಕೂಡ ಇದರಲ್ಲಿ ಈ ಸೆಲೆಬ್ರೇಷನ್ ಮೂಮೆಂಟಲ್ಲೇ ಲಾಂಚ್ ಮಾಡಿದ್ದಾರೆ. ಇದೊಂದು ಆನ್ಲೈನ್ ಡಿಜಿಟಲ್ ರೇಡಿಯೋ ಸರ್ವಿಸ್. ಅದನ್ನು ಲಾಂಚ್ ಮಾಡಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಿ ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ದ ವ್ಯಾಲ್ಯೂಬಲ್ ರೈಟ್ ಟು ವೋಟ್. ಅಂದರೆ ನಾವು ನಮಗೆ ಸಿಕ್ಕಿರೋಂಥ ರೈಟ್ ಟು ವೋಟ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾಕೆಂದರೆ ಇದು ನಮ್ಮ ಜವಾಬ್ದಾರಿ, ಇದೊಂದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮಗೆ ಬೇಕಾಗಿರೋವಂಥ ಲೀಡರ್ಸ್ನ ನಾವು ಚೂಸ್ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಮತ್ತು ಇದು ನಮಗೆ ಸಿಕ್ಕಿರುವಂಥ ಒಂದು ಹಕ್ಕು ಕೂಡ. ಇದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರನೇ ಈ ನ್ಯಾಷನಲ್ ವೋಟರ್ಸ್ ಡೇನ ಸೆಲೆಬ್ರೇಟ್ ಮಾಡೋದು. ಇದರ ರೈಟ್ ಟು ವೋಟ್ ಈಸ್ ನಾಟ್ ಎ ಸಿಂಪಲ್ ರೈಟ್. ಇದೊಂದು ಸಾಮಾನ್ಯ ಹಕ್ಕು ಅಲ್ಲ. ಪೀಪಲ್ ಅರೌಂಡ್ ದ ವರ್ಲ್ಡ್ ಹ್ಯಾವ್ ಸ್ಟ್ರಗಲ್ಡ್ ಎ ಲಾಟ್ ಫಾರ್ ದಿಸ್. ಅಂದರೆ ಈ ರೈಟ್ ಟು ವೋಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಬರೋದಕ್ಕೆ, ಅಡಲ್ಟ್ ಫ್ರಾಂಚೈಸ್ ಮೇಲೆ ವೋಟಿಂಗ್ನ ಎಲ್ಲ ಜನರಿಗೂ ಪ್ರೊವೈಡ್ ಮಾಡೋದಕ್ಕೋಸ್ಕರ ತುಂಬ ಹೋರಾಟನೇ ನಡೆದಿದೆ. ಈವನ್ ನಮ್ಮ ಇಂಡಿಪೆಂಡೆನ್ಸಿಗೋಸ್ಕರ ನಾವು ಕೂಡ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಹಿಸ್ಟ್ರಿನಲ್ಲಿ ನಾವು ಓದ್ತೀವಿ. ಫ್ರೀಡಮ್ ಸ್ಟ್ರಗಲ್ ಮೂಮೆಂಟು ಅಂದರೆ ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಈ ಥರ ಎಷ್ಟೋ ಲೀಡರ್ಸು ಅವ್ರ ಜೀವನನೇ ಇದಕ್ಕೆ ಮುಡುಪಾಗಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ರೈಟ್ ಟು ವೋಟ್ ಅನ್ನೋದು ತುಂಬ ವ್ಯಾಲ್ಯೂಯಬಲ್ ಥಿಂಗ್ ಅಂತಲೇ ನಾವು ಹೇಳ್ಬೋದು. ಸಿನ್ಸ್ ಇಂಡಿಪೆಂಡೆನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಈಕ್ವಲ್ ವೋಟಿಂಗ್ ರೈಟ್ಸ್ ಟು ಆಲ್ ಸಿಟಿಜನ್. ನಮ್ಗೆ ಇಂಡಿಪೆಂಡೆನ್ಸ್ ಆಗೋಕ್ಕೂ ಮುಂಚೆ ಈಕ್ವಲ್ ರೈಟ್ಸ್ ಇರಲಿಲ್ಲ ವೋಟ್ ಮಾಡೋದಕ್ಕೋಸ್ಕರ. ಬಟ್ ಅದೇ ಇಂಡಿಪೆಂಡೆನ್ಸ್ ಆದಮೇಲೆ ಕಾನ್ಸ್ಟಿಟ್ಯೂಷನು ಎಲ್ರಿಗೂ ಈಕ್ವಲ್ ರೈಟ್ಸ್ನ, ವೋಟಿಂಗ್ ರೈಟ್ಸ್ನ ಎಲ್ಲ ಸಿಟಿಜನ್ಸಿಗೂ ಕೊಟ್ಟಿದೆ, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಮೆರಿಟ್, ರಿಲಿಜನ್, ರೇಸ್ ಆ್ಯಂಡ್ ಕ್ಯಾಸ್ಟ್. ಮೆರಿಟ್ ಮೇಲೆ, ರಿಲಿಜನ್ ಮೇಲೆ, ರೇಸ್ ಮೇಲೆ, ಕ್ಯಾಸ್ಟ್ ಮೇಲೆ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡ್ದಲೇ ಎಲ್ರಿಗೂ ಈಕ್ವಲ್ ರೈಟ್ನ ಕಾನ್ಸ್ಟಿಟ್ಯೂಷನು ಪ್ರೊವೈಡ್ ಮಾಡಿದೆ. ಸೊ ಇದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ನಮ್ಮ ಇಂಡಿಯನ್ದು ಕಾನ್ಸ್ಟಿಟ್ಯೂಷನ್ದು ಚೀಫ್ ಆರ್ಕಿಟೆಕ್ಟ್ ಯಾರು ಅಂದರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್. ಇವರು ರೈಟ್ ಟು ವೋಟ್ನ ಏನಂತ ಕರೆದಿದ್ದಾರೆ ಅಂದರೆ ಇದೊಂದು ಪ್ಯಾರಾಮೌಂಟ್ ಅಂತಲೇ ಕರೆದಿದ್ದಾರೆ. ಸೊ ರೈಟ್ ಟು ವೋಟ್ ಅನ್ನೋದು ಬರೀ ನಮ್ಮ ಹಕ್ಕು ಮಾತ್ರ ಅಲ್ಲ, ಅದು ನಮ್ಮ ಕರ್ತವ್ಯನೂ ಕೂಡ. ನಮಗೆ ಬೇಕಾಗಿರುವಂಥ ಲೀಡರ್ನ, ನಮ್ಮ ದೇಶನ ಒಂದು ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಲೀಡರ್ನ ಚೂಸ್ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಹಾಗಾಗಿ ರೈಟ್ ಟು ವೋಟ್ನ ನಾವು ಕರೆಕ್ಟಾಗಿ ಎಕ್ಸಸೈಸ್ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ದೇರ್ಫೋರ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್, ಎಸ್ಪೆಷಲಿ ದ ಯೂತ್ ಹೂ ಗೆಟ್ ದೇರ್ ರೈಟ್ ಟು ವೋಟ್ ಫಾರ್ ದ ಫಸ್ಟ್ ಟೈಮ್ ಟು ಎಕ್ಸಸೈಸ್ ದೇರ್ ಫ್ರಾಂಚೈಸ್ ವಿತ್ ದ ಅಟ್ಮೋಸ್ಟ್ ಸಿನ್ಸಿಯಾರಿಟಿ, ಇನ್ಸ್ಪೈರ್ ಅದರ್ಸ್ ಟು ಡೂ ಸೊ. ಅಂದರೆ ಇದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಹೌದು. ಎಸ್ಪೆಷಲಿ ಯೂತ್ಸು ಅವರಿಗೆ ಸಿಕ್ಕಿರೋ ಅಂಥ ರೈಟ್ ಟು ವೋಟ್ನ ಅದರಲ್ಲೂ ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಿದ್ದಾರೆ ಅದು ಎಷ್ಟು ಸಿನ್ಸಿಯರಾಗಿ ಸಾಧ್ಯನೋ ಅಷ್ಟು ಸಿನ್ಸಿಯರಾಗಿ ಈ ವೋಟಿಂಗ್ ಪವರ್ನ ಯೂಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂಥ ಆಸೆ ಆಮಿಷಗಳಿಗೆ ಒಳಗಾಗದೆ ಆ ರೈಟ್ ಟು ವೋಟ್ನ ಸಿನ್ಸಿಯರಾಗಿ ಯೂಸ್ ಮಾಡಿಕೊಂಡು ಒಳ್ಳೆ ಲೀಡರ್ನ ಚೂಸ್ ಮಾಡಬೇಕು ಅನ್ನೋದು ಇದ್ರ ಹಿಂದೆ ಇರೋವಂಥ ಉದ್ದೇಶ. ಮತ್ತು ಇದೇ ಥರ ಬೇರೆಯವ್ರನ್ನ ಕೂಡ ಇನ್ಸ್ಪೈರ್ ಮಾಡಬೇಕು ಅನ್ನೋದು ಈ ಆರ್ಟಿಕಲ್, ಈ ಅವೇರ್ನೆಸ್ ಪ್ರೋಗ್ರಾಮ್ನ ಉದ್ದೇಶ. ಎಲೆಕ್ಷನ್ ಕಮಿಷನ್ನು
ನಂಬರ್ ಆಫ್ ಇನೋವೇಟಿವ್ ಐಡಿಯಾಸ್ನ ತೊಗೊಂಡು ಮತ್ತು ಆ ಸಮಯಕ್ಕೆ ಆ ಸಿಚುವೇಶನ್ಗೆ ತಕ್ಕನಾದಂಥ ಮೆಷರ್ಸ್ನ ತೊಗೊಂಡು ಸ್ಮೂತ್ ಮತ್ತು ಇನ್ಕ್ಲೂಸಿವ್ ಮತ್ತು ಸೇಫಾಗಿ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಿದೆ. ಸೊ ಇದು ಎಲೆಕ್ಷನ್ ಕಮಿಷನ್ನ ಒಂದು ಇನೋವೇಟಿವ್ ಐಡಿಯಾ ಅಂತಲೇ ಹೇಳ್ಬೋದು. ಎಲೆಕ್ಷನ್ ಕಮಿಷನ್ನು ಪ್ರತಿಯೊಂದು ಎಲೆಕ್ಷನಲ್ಲೂ ಆ ಸಂದರ್ಭಕ್ಕೆ ತಕ್ಕಂತೆ ಬೇಕಾಗಿರುವಂಥ ಎಲ್ಲ ಮೆಷರ್ಸ್ನು ತೊಗೊಂಡು ಸ್ಮೂತ್ಫುಲ್ಲಾಗಿ ಎಲೆಕ್ಷನ್ನ ಕಂಡಕ್ಟ್ ಮಾಡೋದು ಎಲೆಕ್ಷನ್ ಕಮಿಷನ್ನ ಒಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ವಿ ಶುಡ್ ಅಪ್ರಿಷಿಯೇಟ್ ದ ಎಲೆಕ್ಷನ್ ಕಮಿಷನ್ ಟು ಡೂ ದ್ಯಾಟ್. ಮತ್ತು ನ್ಯಾಷನಲ್ ವೋಟರ್ಸ್ ಡೇದಲ್ಲಿ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ Jan 25 ಎವ್ರಿ ಇಯರು. ಯಾವಾಗಿಂದ ಅಂದರೆ 2011ಇಂದ. ಬಟ್ ಎಲೆಕ್ಷನ್ ಕಮಿಷನ್ ಸ್ಟಾರ್ಟ್ ಆಗಿದ್ದು 2011 ಅಲ್ಲ, ಅದು ಸ್ಟಾರ್ಟ್ ಆಗಿದ್ದು 25 Jan 1915 ಆದರೆ ನಾವು ನ್ಯಾಷನಲ್ ವೋಟರ್ಸ್ ಡೇನ ಸೆಲೆಬ್ರೇಟ್ ಮಾಡೋದು 2011ಇಂದ. ಏನಕ್ಕೋಸ್ಕರ ಅಂದರೆ ಇಟ್ ಮಾರ್ಕ್ಸ್ ದ ಫೌಂಡೇಶನ್ ಡೇ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂದರೆ ಎಲೆಕ್ಷನ್ ಕಮಿಷನ್ ಸ್ಟಾರ್ಟ್ ಆಗಿದ್ದು 25 January 1915 ಆದರೆ ಇದು ನಾವು 25 Jan ಸೆಲೆಬ್ರೇಟ್ ಮಾಡ್ತೀವಿ, ಆದರೆ 2011ಇಂದ. ದ ಮೇನ್ ಪರ್ಪಸ್ ಆಫ್ ದಿಸ್ ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ ಈಸ್ ಟು ಎನ್ಕರೇಜ್, ಫೆಸಿಲಿಟೇಟ್ ಆ್ಯಂಡ್ ಮ್ಯಾಕ್ಸಿಮೈಸ್ ಎನ್ರೋಲ್ಮೆಂಟ್ ಎಸ್ಪೆಷಲಿ ಫಾರ್ ದ ನ್ಯೂ ವೋಟರ್ಸ್. ಏನಕ್ಕೋಸ್ಕರ ಅಂದರೆ ಈಗ ಯಾರು ಹೊಸ್ದಾಗಿ ವೋಟಿಂಗ್ ಪವರ್ನ ತೊಗೊಂಡಿರ್ತಾರೆ ಅಂದರೆ ಅವರಿಗಿರ್ಬೋದು, ಇಲ್ಲ ಆಲ್ರೆಡಿ ತುಂಬ ಸಲ ವೋಟ್ ಮಾಡಿರೋರು, ಅವರಿಗೆ ಎನ್ಕರೇಜ್ ಮಾಡಬೇಕು, ಅವರಿಗೆ ಫೆಸಿಲಿಟೇಟ್ ಮಾಡಬೇಕು. ಅಂದರೆ ಯಾವ ಥರ ಫೆಸಿಲಿಟೀಸ್ ಬೇಕೋ ಅದನ್ನು ಪ್ರೊವೈಡ್ ಮಾಡಬೇಕು ಮತ್ತು ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ನ ಅಚೀವ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಎಸ್ಪೆಷಲಿ ಫಾರ್ ದ ನ್ಯೂ ವೋಟರ್ಸ್ ಅವರಿಗೆ ಒಂದು ಕರೆಕ್ಟಾಗಿರೋಂಥ ಗೈಡ್ಲೈನ್ಸ್ನ ಕೊಡಬೇಕು. ಎಲೆಕ್ಷನ್ ಅಂದರೆ ಏನು, ಅದರಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ಈ ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ನ ಮೇನ್ ಪರ್ಪಸ್ ಆಗಿದೆ. ಇದನ್ನು ಡೆಡಿಕೇಟೆಡ್ ಟು ದ ವೋಟರ್ಸ್ ಆಫ್ ದ ಕಂಟ್ರಿ. ಈ ನ್ಯಾಷನಲ್ ವೋಟರ್ಸ್ ಡೇನ ವೋಟರ್ಸ್ ಆಫ್ ದ ಕಂಟ್ರಿ, ಈ ನಮ್ಮ ದೇಶದಲ್ಲಿರುವಂಥ ಎಲ್ಲ ವೋಟರ್ಸಿಗೂ ಈ ನ್ಯಾಷನಲ್ ವೋಟರ್ಸ್ ಡೇನ ಡೆಡಿಕೇಟ್ ಮಾಡ್ತಿದ್ದಾರೆ. ಇದ್ರದ್ದು ಮೇನ್ ಪರ್ಪಸ್ಸು ಅವೇರ್ನೆಸ್ನ ಸ್ಪ್ರೆಡ್ ಮಾಡೋದು ಮತ್ತು ಎಲ್ಲರೂ ಎಲೆಕ್ಷನ್ ಪ್ರೊಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡೋದು ಇದ್ರದ್ದು ಮೇನ್ ಪರ್ಪಸ್ ಆ್ಯಂಡ್ ಏಮ್ ಆಲ್ಸೋ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ತಿಳ್ಕೋಬೇಕು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಅಟಾನಮಸ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಇದ್ರ ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ ಯೂನಿಯನ್ ಮತ್ತು ಸ್ಟೇಟ್ ಎಲೆಕ್ಷನ್ ಪ್ರೊಸೆಸ್ನ ಅಡ್ಮಿನಿಸ್ಟರ್ ಮಾಡೋದು. ಇದು ಯಾವುದಕ್ಕೆ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ ಅಂದರೆ ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ, ಇನ್ನೊಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸು ಮತ್ತು ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಮೆನ್ಷನ್ ಆಗಿದೆ ಅಂದರೆ ಪಾರ್ಟ್ 15 ಆರ್ಟಿಕಲ್ 324 329 ಇದ್ರ ಬಗ್ಗೆ ಮೆನ್ಷನ್ ಆಗಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ. ಇದು ಪಾರ್ಟ್ 15 ಏನು ಡೀಲ್ ಮಾಡುತ್ತೆ ಅಂದರೆ ಎಲೆಕ್ಷನ್ಸ್ ಬಗ್ಗೆ ಮತ್ತು ಇದು ಎಲೆಕ್ಷನ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಇದು ಮಾತಾಡುತ್ತೆ. ಎಲೆಕ್ಷನ್ ಆಫ್ ಕಮಿಷನ್ನು ಎಸ್ಟಾಬ್ಲಿಷ್ ಆಗಿದ್ದು 25 Jan 1915 ಆಲ್ರೆಡಿ ನಾವು ನೋಡಿದ್ದೀವಿ. ಆರ್ಟಿಕಲ್ 324 329 ಇದ್ರದ್ದು ಪವರ್ಸ್ ಏನು, ಫಂಕ್ಷನ್ಸ್ ಏನು, ಟೆನ್ಯೂರ್ ಏನು, ಎಲಿಜಿಬಿಲಿಟಿ ಏನಿರಬೇಕು, ಕಮಿಷನ್ ಬಗ್ಗೆ ಇರ್ಬೋದು, ಅದ್ರ ಮೆಂಬರ್ಸ್ ಬಗ್ಗೆ ಇರ್ಬೋದು ಮಾತಾಡುತ್ತೆ. ಫಸ್ಟು ಇದರಲ್ಲಿ ಒಬ್ಬರು ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಆಮೇಲೆ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ 1918 ಇದನ್ನು ಮಲ್ಟಿ ಮೆಂಬರ್ ಬಾಡಿಯಾಗಿ ಮಾಡ್ತಾರೆ. ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, 2 ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಇದ್ರದ್ದು ಸೆಕ್ರೆಟರಿ ಆಫ್ ದ ಕಮಿಷನು ಎಲ್ಲಿದೆ ಅಂದರೆ ನ್ಯೂ ದೆಹಲಿನಲ್ಲಿದೆ. ದ ಪ್ರೆಸಿಡೆಂಟ್ ಅಪಾಯಿಂಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಎಲೆಕ್ಷನ್ ಕಮಿಷನರ್. ಯಾರು ಚೀಫ್ ಎಲೆಕ್ಷನ್ ಕಮಿಷನರ್, ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡ್ತಾರೆ ಅಂದರೆ ಅವರು ಪ್ರೆಸಿಡೆಂಟ್. ಇವ್ರಿಗೆ ಎಷ್ಟು ಟೆನ್ಯೂರ್ ಇರುತ್ತೆ ಅಂದರೆ 6 years ಅಥವಾ ಬಿಫೋರ್ ಅಪ್ ಟು ದ ಏಜ್ ಆಫ್ 65 years, ವಿಚೆವರ್ ಈಸ್ ಅರ್ಲಿಯರ್, ಯಾವ್ದು ಬೇಗ ಬರುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ದ ಸ್ಟೇಮ್ಸ್ ಇವರಿಗೆ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಸಿಗೆ ಯಾವ ಥರ ಸ್ಟೇಟಸ್ ಇರುತ್ತೆ, ಯಾವ ಥರ ಸ್ಯಾಲ್ರೀಸ್ ಬರುತ್ತೆ ಮತ್ತು ಯಾವ್ಯಾವ ಥರ ರೆಮ್ಯುನರೇಷನ್ ಇರುತ್ತೆ ಅದೆಲ್ಲನೂ ಚೀಫ್ ಎಲೆಕ್ಷನ್ ಇವರಿಗೂ ಕೂಡ ಎಲೆಕ್ಷನ್ ಕಮಿಷನ್ ಮೆಂಬರ್ಸಿಗೂ ಕೂಡ ಇರುತ್ತೆ. ಚೀಫ್ ಎಲೆಕ್ಷನ್ ಕಮಿಷನ್ನ ಹೆಂಗೆ ರಿಮೂವ್ ಮಾಡ್ಬೋದು ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜನ್ನ ಯಾವ ಥರ ರಿಮೂವ್ ಮಾಡ್ತೀವೋ ಅದೇ ಥರ ಪ್ರೊಸೆಸ್ಸಿಂದ ಚೀಫ್ ಎಲೆಕ್ಷನ್ ಕಮಿಷನರ್ನ ರಿಮೂವ್ ಮಾಡ್ಬೋದು. ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ ಅವಾರ್ಡೀಸ್ ಅಂದರೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ್ ಅವಾರ್ಡೀಸ್ ಇದನ್ನು ಯಾಕೆ ಇದು ನ್ಯೂಸಲ್ಲಿದೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ಈ ಅವಾರ್ಡೀಸ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇದು
ನ್ಯೂಸಲ್ಲಿದೆ ಥ್ರೂ ವಿಡಿಯೋ ಕಾನ್ಫರೆನ್ಸು. ಇದನ್ನು ಯಾರು ಕನ್ಫರ್ಮ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರು ಇದಕ್ಕೆ ನಾಮಿನೇಷನ್ನ ಇನ್ವೈಟ್ ಮಾಡಿದರು. ಈ ಅವಾರ್ಡ್ನ ಪ್ರೆಸಿಡೆಂಟ್ ಅವರು ಕೊಟ್ಟಿದ್ದಾರೆ. ಇನ್ ದ ವೀಕ್ ಪ್ರೆಸೀಡಿಂಗ್ ಟು ದ ರಿಪಬ್ಲಿಕ್ ಡೇ ಹಿಂದಿನ ವಾರದಲ್ಲಿ ಈ ಅವಾರ್ಡ್ನ ಕೊಡ್ತಾರೆ. ಯಾರು ಕೊಡ್ತಾರೆ? ಪ್ರೆಸಿಡೆಂಟು ಎವ್ರಿ ಇಯರ್ ಇದನ್ನು ಕೊಡ್ತಾರೆ. ಇದಕ್ಕೆ ನಾಮಿನೇಷನ್ನ ಯಾರು ಕರೀತಾರೆ ಅಂದರೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅವರು ನಾಮಿನೇಷನ್ನ ಕರೀತಾರೆ. ಇದರಲ್ಲಿ 2 ಥರ ಕ್ಯಾಟಗರೀಸ್ ಬರುತ್ತೆ. ಒಂದು ಬಾಲ ಶಕ್ತಿ ಪುರಸ್ಕಾರ, ಇನ್ನೊಂದು ಬಾಲ ಕಲ್ಯಾಣ್ ಪುರಸ್ಕಾರ ಅಂತ. ಅಂದರೆ ಬಾಲ್ ಶಕ್ತಿ ಪುರಸ್ಕಾರ ಅಂದರೆ ಇದನ್ನು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡೋದು, ಎವ್ರಿ ಇಯರ್ ಕೊಡುತ್ತೆ ಟು ರೆಕಗ್ನೈಸ್ ದ ಎಕ್ಸೆಪ್ಷನಲ್ ಅಚೀವ್ಮೆಂಟ್ಸ್ ಆಫ್ ಚಿಲ್ಡ್ರನ್. ಅಂದರೆ ಈ ಚಿಕ್ಕ ಮಕ್ಕಳು ಯಾವುದಾದ್ರು ಎಕ್ಸೆಪ್ಷನಲ್ ಅಚೀವ್ಮೆಂಟ್ಸ್ನ ಮಾಡಿದ್ರೆ ಅದನ್ನು ರೆಕಗ್ನೈಸ್ ಮಾಡಿ ಅವರಿಗೋಸ್ಕರ ಕೊಡುತ್ತೆ. ಈ ಯಾವುದ್ಯಾವುದರಲ್ಲಿ ಅಂದರೆ ಇನೋವೇಷನ್ ಇರ್ಬೋದು, ಸ್ಕೂಲಾಸ್ಟಿಕ್ ಅಚೀವ್ಮೆಂಟ್ಸ್ ಇರ್ಬೋದು, ಸೋಷಿಯಲ್ ಸರ್ವಿಸ್ ಇರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಇರ್ಬೋದು, ಸ್ಪೋರ್ಟ್ಸು ಮತ್ತು ಬ್ರಾವರಿ, ಈ ಎಲ್ಲ ಫೀಲ್ಡಲ್ಲಿ ಏನು ಅಚೀವ್ ಮಾಡ್ತಾರೆ ಆ ಅಚೀವ್ಮೆಂಟ್ಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಎಂಕರೇಜ್ ಮಾಡೋದಕ್ಕೋಸ್ಕರ ಈ ಬಾಲಶಕ್ತಿ ಪುರಸ್ಕಾರನ ಕೊಡ್ತಾರೆ. ಇದಕ್ಕೆ ಎಲಿಜಿಬಿಲಿಟಿ ಏನು ಅಂದರೆ ಅವರು ಇಂಡಿಯನ್ ಸಿಟಿಜನ್ ಆಗಿರಬೇಕು ಮತ್ತು ರಿಸೈಡಿಂಗ್ ಇನ್ ಇಂಡಿಯಾ ಆಗಿರಬೇಕು. ಏಜ್ ಬಂದುಬಿಟ್ಟು 5 to 18 ಇಯರ್ಸ್ ಆಫ್ ಏಜ್ ಆಗಿರ್ಬೋದು. ಇದಕ್ಕೆ ಏನೇನು ಕೊಡ್ತಾರೆ ಅಂದರೆ ಒಂದು ಮೆಡಲ್ ಕೊಡ್ತಾರೆ, ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಎಷ್ಟು ಕ್ಯಾಶ್ ಪ್ರೈಸ್ ಅಂದರೆ 1 lakh ಬುಕ್ ವಾಚರ್ಸ್ನ ಕೊಡ್ತಾರೆ. 1 lakh ಕ್ಯಾಶ್ ಪ್ರೈಸು ಮತ್ತು ಬುಕ್ ವಾಚರ್ ಆಫ್ ವರ್ತ್ ಆಫ್ 10,000. 1 lakh ಕ್ಯಾಶ್ ಪ್ರೈಸು, ಒಂದು ಮೆಡಲ್ಲು ಮತ್ತು 10,000 ರೂಪಾಯಿ ಬುಕ್ ವೋಚರ್ನ ಕೊಡ್ತಾರೆ. ಅದ್ರ ಜೊತೆಗೆ ಸರ್ಟಿಫಿಕೇಟ್ ಮತ್ತು ಸಿಟೇಷನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಏನಂದರೆ ಇಟ್ ಈಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 1996 ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ಟಾರ್ಟ್ ಮಾಡಿದಾಗ ಇದನ್ನು ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಫಾರ್ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಅಂತ ಇತ್ತು. ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಫಾರ್ ಎಕ್ಸೆಪ್ಷನಲ್ ಅಚೀವ್ಮೆಂಟ್. ಇವಾಗ ಇದನ್ನು ಬಾಲಶಕ್ತಿ ಪುರಸ್ಕಾರ ಅಂತಲೂ ಮಾಡಿದ್ದಾರೆ. 2018 ಇದನ್ನು ರೀನೇಮ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಅವಾರ್ಡು ಬಾಲ ಕಲ್ಯಾಣ್ ಪುರಸ್ಕಾರ. ಇದನ್ನು ಕೂಡ ಇಂಡಿವಿಜುವಲ್ಗೂ ಕೊಡ್ತಾರೆ, ಇನ್ಸ್ಟಿಟ್ಯೂಷನ್ಗೂ ಕೊಡ್ತಾರೆ. ಯಾರು ಚಿಲ್ಡ್ರನ್ಸಿಗೋಸ್ಕರ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ. ಅಂದರೆ ಸರ್ವಿಸ್ ಫಾರ್ ಚಿಲ್ಡ್ರನ್ ಹೂ ಹ್ಯಾವ್ ಮೇಡ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಸರ್ವಿಸ್ ಫಾರ್ ಚಿಲ್ಡ್ರನ್ ಇನ್ ದ ಫೀಲ್ಡ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್, ಚೈಲ್ಡ್ ಪ್ರೊಟೆಕ್ಷನ್ ಆ್ಯಂಡ್ ಚೈಲ್ಡ್ ಫೇರ್. ಚೈಲ್ಡ್ ಡೆವಲಪ್ಮೆಂಟಿಗೋಸ್ಕರ ಇರ್ಬೋದು, ಚೈಲ್ಡ್ ಪ್ರೊಟೆಕ್ಷನಿಗೋಸ್ಕರ ಇರ್ಬೋದು, ಚೈಲ್ಡ್ ವೆಲ್ಫೇರ್ಗೋಸ್ಕರ ಇರ್ಬೋದು. ಈ ಚಿಲ್ಡ್ರನಿಗೋಸ್ಕರ ಯಾರು ಔಟ್ಸ್ಟ್ಯಾಂಡಿಂಗ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಆ ಇಂಡಿವಿಜುವಲ್ಗೆ ಅಥವಾ ಇನ್ಸ್ಟಿಟ್ಯೂಷನ್ಗೆ ಈ ಬಾಲ ಕಲ್ಯಾಣ್ ಪುರಸ್ಕಾರನ ಕೊಡ್ತಾರೆ. ಇದಕ್ಕೆ ಎಲಿಜಿಬಿಲಿಟಿ ಏನು ಅಂದರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು, ಇಂಡಿಯಾದಲ್ಲಿ ರಿಸೈಡ್ ಆಗಿರಬೇಕು, ಅಟೈನ್ ದ ಏಜ್ ಆಫ್ 18 and ಅಬೋವ್. ಯಾವ ಡೇಟಿಗೆ ಅಂದರೆ 31st ಆಗಸ್ಟಲ್ಲಿ ಅವರಿಗೆ ಅಷ್ಟು ಏಜ್ ಆಗಿರಬೇಕು. ಮತ್ತು ಅವರು ಅಟ್ಲೀಸ್ಟ್ 7 years, ನಾಟ್ ಲೆಸ್ ದ್ಯಾನ್ 7 years ಆ ಫೀಲ್ಡ್ ಚಿಲ್ಡ್ರನ್ಸಿಗೋಸ್ಕರ ಅಂದರೆ ವರ್ಕ್ ಮಾಡಿರಬೇಕು. ಅಂದರೆ 7 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿರಬೇಕು. ಅಂಥವರಿಗೆ ಮಾತ್ರ ಈ ಅವಾರ್ಡ್ನ ಕೊಡ್ತಾರೆ. ದ ಇನ್ಸ್ಟಿಟ್ಯೂಷನ್ ಶುಡ್ ನಾಟ್ ಬಿ ಎಂಟೈರ್ಲಿ ಫಂಡೆಡ್ ಬೈ ಗೌರ್ಮೆಂಟ್. ಈಗ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಗೆ ಈ ಅವಾರ್ಡ್ ಬರಬೇಕು ಅಂದರೆ ಅದಕ್ಕೆ ಎಂಟೈರ್ಲಿ ಗೌರ್ಮೆಂಟಿಂದ ಫಂಡ್ ಬರ್ತಾ ಇರ್ಬೋದು. ಅಟ್ಲೀಸ್ಟ್ ಈ ಚಿಲ್ಡ್ರನ್ ವೆಲ್ಫೇರಿಗೋಸ್ಕರ 10 years ಆದರೂ ವರ್ಕ್ ಮಾಡಿರಬೇಕು. ಅದು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿರಬೇಕು. ಅಂಥವರಿಗೆ ಮಾತ್ರ ಈ ಬಾಲ ಕಲ್ಯಾಣ ಪುರಸ್ಕಾರ ಅವಾರ್ಡನ್ನು ಕೊಡ್ತಾರೆ. ಮತ್ತು ಇದಕ್ಕೆ ಏನೇನು ಕೊಡ್ತಾರೆ ಅಂದರೆ ಇದರಲ್ಲಿ ಈ ಫೀಲ್ಡಲ್ಲಿ ಈ 2 ಇಂಡಿವಿಜುವಲ್ಗಿರ್ಬೋದು, ಇನ್ಸ್ಟಿಟ್ಯೂಷನ್ಗಿರ್ಬೋದು 3 ಅವಾರ್ಡ್ಸ್ನ ಕೊಡ್ತಾರೆ. ಓಕೆನಾ? ಇಂಡಿವಿಜುವಲ್ ಮತ್ತು ಅಲಾಂಗ್ ವಿತ್ ಅದ್ರ ಜೊತೆಗೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಎಷ್ಟು ಅಂದರೆ 1 lakh ಇಂದ 5,000 ರೆಸ್ಪೆಕ್ಟಿವ್ಲಿ. ಇಂಡಿವಿಜುವಲ್ಗೆ 1 lakh ಕೊಟ್ಟರೆ ಇನ್ಸ್ಟಿಟ್ಯೂಷನ್ಗಾದರೆ 5 lakh ಕೊಡ್ತಾರೆ. ಇದನ್ನು 1979 ತೊಗೊಂಡು ಬಂದಿರ್ತಾರೆ. ಆವಾಗ ತಗೊಬಂದಾಗ ನ್ಯಾಷನಲ್ ಚೈಲ್ಡ್ ವೆಲ್ಫೇರ್ ಅವಾರ್ಡ್ ಅಂತ ಇತ್ತು. ಇವಾಗ ಇದನ್ನು ಬಾಲ ಕಲ್ಯಾಣ್ ಪುರಸ್ಕಾರ ಅಂತ ರೀನೇಮ್ ಮಾಡಿದ್ದಾರೆ. ನೆಕ್ಸ್ಟು ಆಯುಷ್ ಸಂವಾದ್ ಕ್ಯಾಂಪೇನ್. ಏನಿದು ಆಯುಷ್ ಸಂವಾದ್ ಕ್ಯಾಂಪೇನ್ ಅಂದರೆ ಇದು ಆಯುಷ್ ಸಂವಾದ್ ಅಂದರೆ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್. ಇದನ್ನು ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ
ಆಯುರ್ವೇದ ಮತ್ತು ಕೋವಿಡ್-19 ಪ್ಯಾಂಡಮಿಕ್ ಈ ಎರಡರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಏನು, ಈ ಎರಡು ಯಾವ ಥರ ವರ್ಕ್ ಮಾಡಬೇಕು ಅಂದರೆ ಆಯುರ್ವೇದ ಕೋವಿಡ್-19 ಪ್ಯಾಂಡಮಿಕ್ಕಿಂದ ಆಚೆ ಬರೋದಕ್ಕೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ಆರ್ಗನೈಸ್ ಮಾಡೋದು ಯಾರು ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ, ನ್ಯೂ ದಿಲ್ಲಿ. ಈ ಇನ್ಸ್ಟಿಟ್ಯೂಟ್ ಅವರು ಆರ್ಗನೈಸ್ ಮಾಡ್ತಿದ್ದಾರೆ. ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರ್ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಮಿನಿಸ್ಟ್ರಿ ಆಫ್ ಆಯುಷು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಆರ್ಗನೈಸ್ ಮಾಡ್ತಿರೋದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ, ನ್ಯೂ ದಿಲ್ಲಿ. ಇದರಲ್ಲಿ more than 5 lakh lecturers will be organized across the nation by Ayurveda physicians for citizens of India. ಅಂದರೆ more than 5 lakh ಲೆಕ್ಚರರ್ಸ್ನ ಕಂಡಕ್ಟ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ ಆಗಿದೆ. ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫಾರ್ ಆಯುರ್ವೇದ ಏನು ಮಾಡ್ತಿದೆ ಅಂದರೆ ಒಂದು ಟ್ರೈನಿಂಗ್ ಫಾರ್ ಟ್ರೈನರ್ಸ್ ಪ್ರೋಗ್ರಾಮ್. ಅಂದರೆ ಟ್ರೈನ್ ಮಾಡ್ತಾರಲ್ವ, ಬೇರೆಯವ್ರನ್ನ ಟ್ರೈನ್ ಮಾಡ್ತಾರಲ್ಲ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಯಾವಾಗ ಅಂದರೆ 18th 21st Jan 2021ವರೆಗೂ. ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಡೈರೆಕ್ಟರ್ಸು, ಪ್ರಿನ್ಸಿಪಲ್ಸ್ ಆಫ್ ಆಯುರ್ವೇದ ಕಾಲೇಜಸ್ಸು, ಮೆಡಿಕಲ್ ಆಫೀಸರ್ಸು, PG ಆ್ಯಂಡ್ PhD ಸ್ಕಾಲರ್ಸು, ಪ್ರಾಕ್ಟೀಷ್ನರ್ಸು, ಅದರ್ ಸ್ಟೇಕ್ ಹೋಲ್ಡರ್ಸ್ ಆಲ್ ಓವರ್ ಇಂಡಿಯಾಯಿಂದ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದ್ರದ್ದು ನೆಕ್ಸ್ಟ್ ಲೆವೆಲಲ್ಲಿ ಈ ಟ್ರೈನ್ ಪರ್ಸನಲ್ಸ್ ಏನಿರ್ತಾರೆ ಅವರು ಮತ್ತೆ ಫರ್ದರ್ ಲೆಕ್ಚರ್ಸ್ನ ಆರ್ಗನೈಸ್ ಮಾಡ್ತಾರೆ. ಯಾರ್ಯಾರಿಗೋಸ್ಕರ ಅಂದರೆ ಗೌರ್ಮೆಂಟ್ ಆಫೀಸರ್ಸಿಗಿರ್ಬೋದು, ನಾನ್ ಗೌರ್ಮೆಂಟ್ ಸೆಕ್ಟರ್ ಎಂಪ್ಲಾಯೀಸಿಗಿರ್ಬೋದು, ಸ್ಕೂಲ್ಸಲ್ಲಿರ್ಬೋದು, ಕಾಲೇಜಸಲ್ಲಿರ್ಬೋದು, ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನಲ್ಲಿರ್ಬೋದು, ಗ್ರಾಮ ಸಭಾಸಲ್ಲಿರ್ಬೋದು, ಇಂಡಸ್ಟ್ರಿನಲ್ಲಿ, ವೇರಿಯಸ್ ಹೌಸಿಂಗ್ ಸೊಸೈಟಿ, NGO, ಮಹಿಳಾ ಉದ್ಯೋಗಸ್, ಆಶಾ ವರ್ಕರ್ಸ್, ಹೆಲ್ತ್ ಸ್ಟಾಫ್ ಎಕ್ಸೆಟ್ರಾ ಇವ್ರು ಎಲ್ರಿಗೂ ಮತ್ತೆ ಇವರು ಟ್ರೈನ್ ಮಾಡ್ತಾರೆ. ಈಗೇನು ಒಬ್ಬೊಬ್ಬರು ಟ್ರೈನ್ ಆಗಿರ್ತಾರೆ ಅಟ್ಲೀಸ್ಟ್ ಅವರು ಮಿನಿಮಮ್ 5 ಲೆಕ್ಚರ್ಸ್ನ ಕೊಡಬೇಕು ಅನ್ನೋದು ಇಲ್ಲಿ ಕಂಡೀಷನ್ ಇರೋದು. ಇದು ಯಾವಾಗ ನಡೆಯುತ್ತೆ ಅಂದರೆ 26 Jan 2021 30th March 2021ವರೆಗೂ ಇದನ್ನು ಕಂಡಕ್ಟ್ ಮಾಡ್ತಾರೆ. ಏನಿದು ಇದ್ರ ಆಬ್ಜೆಕ್ಟಿವ್ ಅಂದರೆ ಈ ಆಯುರ್ವೇದ ಫಾರ್ ಕೋವಿಡ್-19 ಪ್ಯಾಂಡಮಿಕ್ ಅಂತ ಏನು ಹೇಳ್ತಿದ್ದೀವಿ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ನ ಮೂಡಿಸ್ಬೇಕು. ಆಯುರ್ವೇದನ ಯೂಸ್ ಮಾಡಿಕೊಂಡು ಕೋವಿಡ್-19 ಪ್ಯಾಂಡಮಿಕ್ಕಿಂದ ನಾವು ಯಾವ ಥರ ಆಯುರ್ವೇದ ಯಾವ ಥರ ಯೂಸ್ ಮಾಡ್ಕೋಬೇಕು ಕೋವಿಡ್-19 ಪ್ಯಾಂಡಮಿಕ್ಕಿಂದ ಆಚೆ ಬರೋದಕ್ಕೋಸ್ಕರ, ಅಂದರೆ ಇದನ್ನು ಮಿಟಿಗೇಟ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಅವೇರ್ನೆಸ್ನ ಮೂಡಿಸ್ತಿದ್ದಾರೆ. ಮತ್ತು ದ ಇಂಪಾರ್ಟೆನ್ಸ್ ಆಫ್ ಆಯುರ್ವೇದ ಆ್ಯಂಡ್ ಇನ್ ದ ಫೈಟ್ ಅಗೇನ್ಸ್ಟ್ ಕೋವಿಡ್-19 ಆ್ಯಂಡ್ ಆಲ್ಸೋ ಫಾರ್ ಪೋಸ್ಟ್ ಕೋವಿಡ್ ಮ್ಯಾನೇಜ್ಮೆಂಟ್. ಆಯುರ್ವೇದದ ಇಂಪಾರ್ಟೆನ್ಸ್ ಏನು, ಕೋವಿಡ್-19 ವಿರುದ್ಧ ಫೈಟ್ ಮಾಡೋದಕ್ಕೆ ಇದು ಯಾವ ಥರ ಹೆಲ್ಪ್ ಮಾಡುತ್ತೆ, ಮತ್ತು ಕೋವಿಡ್-19 ಮುಗಿದ ಮೇಲೆ ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೋದು, ಈ ಪೋಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು, ಇದೆಲ್ಲದ್ರ ಬಗ್ಗೆನೂ ಇವರು ಟ್ರೈನ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಇದು ಏನು ಮಾನಿಟರ್ ಮಾಡುತ್ತೆ ಅಂದರೆ ಇದನ್ನು ಯಾರು ಮಾನಿಟರ್ ಮಾಡ್ತಾರೆ ಅಂದರೆ ಸ್ಟೇಟ್ ಆಯುಷ್ ಡೈರೆಕ್ಟರ್ಸ್ ಮತ್ತು NAM ಟೀಮು ಇದನ್ನು ಮಾನಿಟರ್ ಮಾಡುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ದ ರಿಪೋರ್ಟ್ ಆಫ್ ದ ಡಾಕ್ಯುಮೆಂಟ್ಸ್ ಪಾರ್ಟ್ ಆಫ್ ಲೆಕ್ಚರ್ಸ್ ಆ್ಯಂಡ್ ವೇರಿಯಸ್ ಆ್ಯಕ್ಟಿವಿಟೀಸ್ ವಿಲ್ ಸಬ್ಮಿಟೆಡ್ ಬೈ ದ ಸ್ಟೇಟ್ ಆಯುಷ್ ಡೈರೆಕ್ಟರ್ಸ್ ಇನ್ ದ ವೀಕ್ ಆಫ್ May 2021. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೆ, ಯಾವ್ಯಾವ ಥರ ಟ್ರೈನಿಂಗ್ ಪ್ರೋಗ್ರಾಮ್ ನಡೆಯುತ್ತೆ, ಇದೆಲ್ಲದ್ರ ರಿಪೋರ್ಟ್ನ ಸ್ಟೇಟ್ ಆಯುಷ್ ಡೈರೆಕ್ಟರ್ ಏನಿರ್ತಾರೆ ಅವರು May 2021 ಸಬ್ಮಿಟ್ ಮಾಡಬೇಕು. ಓಕೆನಾ. ಇದಿಷ್ಟು ಆಯು ಸಂವಾದ್ ಅನ್ನೋ ಒಂದು ಕ್ಯಾಂಪೇನ್ನ ಉದ್ದೇಶ. ಆಯು ಸಂವಾದ್ ಅಂದರೆ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ, ಅಂದರೆ ನಮ್ಮ ಆರೋಗ್ಯ ನಮ್ಮದೇ ಕರ್ತವ್ಯ, ಅದನ್ನು ನಾವೇ ಕಾಪಾಡ್ಕೋಬೇಕು ಅನ್ನೋದು ಇದ್ರ ಉದ್ದೇಶ. ಆಕಾಶ್ NG ಮಿಸೈಲ್, ಆಕಾಶ್ ನ್ಯೂ ಜನರೇಷನ್ ಮಿಸೈಲ್, ಇದು ಒಂದು ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಆಫ್ ಮಿಸೈಲು. ಇದನ್ನು ಒಡಿಶಾ ಕೋಸ್ಟಿಂದ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದ್ದಾರೆ. ಯಾರು ಅಂದರೆ DRDOದವರು. ಇದು ಸರ್ಫೇಸ್ ಟು ಏರ್ ಮಿಸೈಲ್ ಆಯಿತಾ. ಇದನ್ನು ಯಾರು ಯೂಸ್ ಮಾಡ್ತಾರೆ, ಇಂಡಿಯನ್ ಏರ್ಫೋರ್ಸ್ ಅವರು ಯೂಸ್ ಮಾಡ್ತಾರೆ. The performance of this command and control system on board avionics and aerodynamic configuration of the missile was successfully validated during. ಏನೇನು ಇದರಲ್ಲಿ ವ್ಯಾಲಿಡೇಟ್ ಮಾಡಿದ್ದಾರೆ ಅಂದರೆ ಒಂದು ಪರ್ಫಾರ್ಮೆನ್ಸ್ ಆಫ್ ದ ಕಮ್ಯಾಂಡು, ಕಂಟ್ರೋಲ್ ಸಿಸ್ಟಮು, ಆನ್ ಬೋರ್ಡ್ ಎವೋನಿಕ್ಸು ಮತ್ತು ಏರೋಡೈನಮಿಕ್ ಕಾನ್ಫಿಗರೇಷನ್ ಪರ್ಫಾರ್ಮೆನ್ಸ್ನ ಚೆಕ್ ಮಾಡಿದ್ದಾರೆ.
ಮತ್ತು ಟೆಸ್ಟ್ ಲಾಂಚ್ ಮಾಡ್ಬೇಕಾದ್ರೆ ಎಂಟೈರ್ ಫ್ಲೈಟ್ ಪಾತ್ ಆಫ್ ದ ಮಿಸೈಲು ಮಾನಿಟರ್ ಮಾಡಿದ್ದಾರೆ ಆ್ಯಂಡ್ ದ ಫ್ಲೈಟ್ ಡಾಟಾನ ಕ್ಯಾಪ್ಚರ್ ಮಾಡಿದ್ದಾರೆ ಬೈ ವೇರಿಯಸ್ ರೇಂಜ್ ಇನ್ಸ್ಟ್ರೂಮೆಂಟ್ಸ್ ಸಚ್ as radar and UOTS and telemetry system deployed by ITO Chandipur. Multi-function radar was tested for its capability of integration with the system. ಅಂದರೆ ಫಂಕ್ಷನ್ ರಾಡರ್ನ ಟೆಸ್ಟ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಕೆಪಬಿಲಿಟಿ ಆಫ್ ಇಂಟಿಗ್ರೇಷನ್ ವಿತ್ ದ ಸಿಸ್ಟಮ್. ಆಕಾಶ್ ನ್ಯೂ ಜನರೇಷನ್ ಸಿಸ್ಟಮ್ ಹ್ಯಾಸ್ ಬಿನ್ ಡೆವಲಪ್ಡ್ ವಿತ್ ಬೆಟರ್ ಡೆಪ್ಲಾಯಬಿಲಿಟಿ. ಅಂದರೆ ಇದರಲ್ಲಿ ಏನು ಸ್ಪೆಷಲ್ ಫೀಚರ್ ಅಂದರೆ ಬೆಟರ್ ಡಿಪ್ಲಾಯಬಿಲಿಟಿ ಅಂದರೆ ಅದರ್ ಸಿಮಿಲರ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನಿರುತ್ತೆ ಅಂದರೆ ಕೆನಿಸ್ಟರೈಸ್ಡ್ ಲಾಂಚರ್ ಇರುತ್ತೆ ಮತ್ತು ಸ್ಮಾಲ್ ಗ್ರೌಂಡ್ ಸಿಸ್ಟಮ್ ಫುಟ್ ಪ್ರಿಂಟ್ ಇರುತ್ತೆ. ದ ಟೆಸ್ಟ್ ಲಾಂಚ್ ವಾಸ್ ಕ್ಯಾರಿಡ್ ಔಟ್ ಬೈ ಕಂಬೈನ್ಡ್ ಟೀಮ್ ಅಂದರೆ DRDO ಇರ್ಬೋದು, BDL ಇರ್ಬೋದು, BEL ಇರ್ಬೋದು, ಇದೆಲ್ಲನೂ ಟೀಮು ಒಟ್ಟಿಗೆ ಸೇರಿ ಇದನ್ನು ಲಾಂಚ್ ಮಾಡಿದ್ದಾರೆ. ಇನ್ ದ ಪ್ರೆಸೆನ್ಸ್ ಆಫ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯನ್ ಏರ್ ಫೋರ್ಸ್. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದರೆ ಆಕಾಶ್ ಯಾವ ಥರ ಮಿಸೈಲು, ಇದು ಸರ್ಫೇಸ್ ಟು ಏರ್ ಮಿಸೈಲು, ಇದು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಮತ್ತು ಇದನ್ನು ಲಾಂಚ್ ಮಾಡಿರೋದು ಯಾವುದು? DRDO. ನೆಕ್ಸ್ಟು ಗಲೆಂಟ್ರಿ ಅವಾರ್ಡ್ ಪೋರ್ಟಲ್. ಏನಿದು ಗಲೆಂಟ್ರಿ ಅವಾರ್ಡ್ ಪೋರ್ಟಲ್? ಈ ರಕ್ಷಣಾ ಮಂತ್ರಿ ಏನಿದ್ದಾರೆ ಅಂದರೆ ಡಿಫೆನ್ಸ್ ಮಿನಿಸ್ಟರ್ ಏನಿದ್ದಾರೆ ಅವರು ಇದನ್ನು ಲಾಂಚ್ ಮಾಡಿದ್ದಾರೆ. ಇದು ಒಂದು ಆನ್ಲೈನ್ ಪೋರ್ಟಲ್. ಈ ಪೋರ್ಟಲಲ್ಲಿ ಒನ್ ಸ್ಟಾಪ್ ವರ್ಚುವಲ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಏನಕ್ಕೋಸ್ಕರ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಇಮ್ಮಾರ್ಟಲ್ ಕಾಂಟ್ರಿಬ್ಯೂಷನ್ನ ಪ್ರೊವೈಡ್ ಮಾಡಿದ್ದಾರೆ ಆಫ್ ದ ಫಿಯರ್ಲೆಸ್ ಗ್ಯಾಲೆಂಟ್ರಿ ಅವಾರ್ಡೀಸ್ ಆಫ್ ಇಂಡಿಯಾ. ಅಂದರೆ ಈ ಅವಾರ್ಡ್ನ ಪಡ್ಕೊಂಡಿರ್ತಾರಲ್ಲ ಅವರು ತುಂಬ ಇಮ್ಮಾರ್ಟಲ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಅಂದರೆ ನಮ್ಮ ದೇಶಕ್ಕೋಸ್ಕರ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಅವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ, ಅವ್ರಿಗೆ ಒಂದು ಹಾನರ್ನ ಕೊಡೋದಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮ್ನ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ನೇಷನ್ ವೈಡ್ ಕ್ವಿಝ್ ಇರುತ್ತೆ ಮತ್ತು ಸೆಲ್ಫಿ ಫಾರ್ ಬ್ರೇವ್ ಹಾರ್ಟ್ಸ್ ಅಂತ ಈ ಎರಡು ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ಈ ಪೋರ್ಟಲಲ್ಲಿ. ಏನಿದು ಅಂತ ಓದೋಣ. ಅಂದರೆ ಸಿನ್ಸ್ ನಮ್ಮ ಇಂಡಿಪೆಂಡೆನ್ಸ್ ಆದಾಗಿಂದ ಮೆನ್ ಇರ್ಬೋದು ಅಥವಾ ವುಮೆನ್ ಇರ್ಬೋದು, ಅವರು ನಮ್ಮ ನೇಷನ್ಗೋಸ್ಕರ ಏನಾದರೂ ಎಕ್ಸೆಂಪ್ಲಿ ಕರೇಜ್ ಅಥವಾ ಡಿವೋಷನ್ನ ತೋರಿಸಿದ್ದಾರೆ ಅಂದರೆ ಅಂಥವ್ರನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಡಿಸ್ಪ್ಲೇಡ್ ಎಕ್ಸೆಂಪ್ಲಿ ಕರೇಜ್ ಆರ್ ಡಿವೋಷನ್ ಫಾರ್ ದ ನೇಷನ್, ದೆನ್ ದೇ ಆರ್ ಇನ್ಕ್ಲೂಡೆಡ್ ಇನ್ ದಟ್. ಅಂಡರ್ ದ ವಿಷನರಿ ಲೀಡರ್ಶಿಪ್ ಅಂದರೆ ಟಾಪ್ ಮೋಸ್ಟ್ ಪ್ರಿಯಾರಿಟಿನ ಯಾರಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ ಇಮ್ಮೋರ್ಟಲ್ ಕಾಂಟ್ರಿಬ್ಯೂಷನ್ ಆಫ್ ಇಟ್ಸ್ ಬ್ರೇವ್ ಹಾರ್ಟ್ಸ್ ಫಾರ್ ಪ್ರೊಟೆಕ್ಟಿಂಗ್ ದ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಅವರ್ ನೇಷನ್. ಅಂದರೆ ನಮ್ಮದು ದೇಶದ ಯುನಿಟಿ ಮತ್ತು ಇಂಟಿಗ್ರಿಟಿನ ಕಾಪಾಡೋದಕ್ಕೆ ಯಾರು ತುಂಬ ಕಷ್ಟಪಟ್ಟಿದ್ದಾರೆ ಅಂಥವರಿಗೆ ಇದರಲ್ಲಿ ಟಾಪ್ ಮೋಸ್ಟ್ ಪ್ರಿಯಾರಿಟಿನ ಕೊಡಲಾಗಿದೆ. ಮತ್ತು ಇದರಲ್ಲಿ ಇದ್ರದ್ದು ರೋಲು ಬರೀ ನಾಟ್ ಓನ್ಲಿ ಸೆಕ್ಯೂರಿಂಗ್ ಅವರ್ ನೇಷನ್ ಬಟ್ ಆಲ್ಸೋ ಇನ್ಸ್ಪೈರಿಂಗ್ ಫ್ಯೂಚರ್ ಜನರೇಷನ್ ಫಾರ್ ಕಂಟ್ರಿ ಕಾಂಟ್ರಿಬ್ಯೂಟ್ ಫಾರ್ ಪ್ರೊಟೆಕ್ಟಿಂಗ್ ಅವರ್ ಮದರ್ಲ್ಯಾಂಡ್. ಇದರಲ್ಲಿ ಬರೀ ದೇಶನ ಕಾಪಾಡ್ಕೊಳ್ಳೋದು ಮಾತ್ರ ಇದ್ರದ್ದು ಉದ್ದೇಶ ಅಲ್ಲ, ಇದ್ರ ಜೊತೆಗೆ ಫ್ಯೂಚರ್ ಜನ್ರೇಷನ್ನು ಇನ್ಸ್ಪೈರ್ ಮಾಡಬೇಕು, ಅವರು ಕೂಡ ನಮ್ಮ ದೇಶಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಗ್ಯಾಲೆಂಟ್ರಿ ಅವಾರ್ಡ್ ಪೋರ್ಟಲ್ಲು ಇದು ಏನು ಮಾಡುತ್ತೆ ಅಂದರೆ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಆ್ಯನ್ ಇಂಟರಾಕ್ಟಿವ್, ಪಾರ್ಟಿಸಿಪೇಟಿವ್ ಆ್ಯಂಡ್ ಡೈನಮಿಕ್ ಪ್ಲ್ಯಾಟ್ಫಾರ್ಮ್ ದಟ್ ವಿಲ್ ಇನ್ಸ್ಟಿಲ್ ಸೆನ್ಸ್ ಆಫ್ ಪ್ಯಾಟ್ರಿಯಾಟಿಸಮ್ ಆ್ಯಂಡ್ ಡಿವೋಷನ್ ಅಮಾಂಗ್ ದ ಸಿಟಿಜನ್ಸ್, ಎಸ್ಪೆಷಲಿ ದ ಯುವ ಶಕ್ತಿ ಆಫ್ ದ ನೇಷನ್. ಇದು ಏನು ಮಾಡ್ಬೋದು, ಇದರಿಂದ ಏನು ಆಗ್ಬೋದು ಅಂದರೆ ಇದು ನಮ್ಮ ಯೂತ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಅವರಲ್ಲಿ ಅವರಿಗೆ ಒಂದು ಅವೇರ್ನೆಸ್ನ ಮೂಡಿಸ್ಬೋದು, ಇಂಟರಾಕ್ಟಿವ್ನೆಸ್ನ ಪ್ರೊವೈಡ್ ಮಾಡ್ಬೋದು, ಇದರೊಂದು ಪಾರ್ಟಿಸಿಪೇಟಿವ್ನೆಸ್ನ ಅವರಲ್ಲಿ ಬೆಳೆಸ್ಬೋದು, ಡೈನಮಿಕ್ ಪ್ಲ್ಯಾಟ್ಫಾರ್ಮ್ ಆಗಿ ವರ್ಕ್ ಆಗ್ಬೋದು. ಸೊ ಏನೇ ಮಾಡಬೇಕು ಅಂದರೂ ಈ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಡೋ ಥರ ಆಗ್ಬೋದು. ಅದಕ್ಕೋಸ್ಕರ ಈ ಗ್ಯಾಲೆಂಟ್ರಿ ಅವಾರ್ಡ್ ಪೋರ್ಟಲ್ನ ಡಿಸೈನ್ ಮಾಡಿದ್ದಾರೆ.
ಸೊ ಇದರಲ್ಲಿ ನೇಷನ್ ವೈಡ್ ಗ್ಯಾಲೆಂಟ್ರಿ ಅವಾರ್ಡಿ ಕ್ವಿಜ್ನ ಒಂದನ್ನ ಇನಿಷಿಯೇಟ್ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಏನಾಗುತ್ತೆ, ಯಾರು ಬ್ರೈಟ್ ಮೈಂಡ್ಸ್ ಇದ್ದಾರೆ, ಅಂದರೆ ಗ್ಯಾಲೆಂಟ್ರಿ ಅವಾರ್ಡೀಸ್ ಆಫ್ ಇಂಡಿಯಾ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ಅವ್ರ ನಾಲೆಡ್ಜ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಅವರ ಒಂದು ಕೆಪಾಸಿಟಿನ ಶೋಕೇಸ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಅಂದರೆ 26 ಜಾನ್ 2021ಇಂದ 26 ಫೆಬ್ 2021ವರೆಗೂ ಇದನ್ನ ಆರ್ಗನೈಸ್ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ಸೆಲ್ಫಿ ಫಾರ್ ಬ್ರೇವ್ ಹಾರ್ಟ್ಸ್ ಅಂತ ಒಂದು ಇನಿಷಿಯೇಟಿವ್ ತೊಗೊಂಡ್ಬಂದಿದ್ದಾರೆ. ಇದರ ಅಂಡರಲ್ಲಿ ನಾವು ಈ ಫ್ರಂಟ್ ಆಫ್ ವಾರ್ ಮೆಮೋರಿಯಲ್ಸು ಅಥವಾ ಮಾನ್ಯುಮೆಂಟ್ಸ್ ಮುಂದೆ ನಿಂತ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಅದನ್ನು ಆ ಇಮೇಜ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಪ್ರತಿಯೊಬ್ಬರು ಜನನೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋದು ಇದ್ರದ್ದು ಒಂದು ಥೀಮ್ ಆಗಿದೆ. ನೆಕ್ಸ್ಟ್ ಭಾರತ್ ಪರ್ವ್ 2021. ಈ ಒಂದು ಭಾರತ್ ಪರ್ವ್ 2021ಗೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗು ಮತ್ತು ಪ್ರಸಾರ್ ಭಾರತಿನೂ ಕೂಡ ಸಪೋರ್ಟ್ ಮಾಡ್ತಿದೆ. ಸೊ ಇದೊಂದು ಮೆಗಾ ಇವೆಂಟು. ಇದನ್ನು ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾರೆ. ಯಾವಾಗ ಅಂದರೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಜೊತೆಗೇ ಇದನ್ನು ಆರ್ಗನೈಸ್ ಮಾಡ್ತಾರೆ. ಇದೇನು ಮಾಡುತ್ತೆ ಅಂದರೆ, ಏನಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಅಂದರೆ ಪ್ಯಾಟ್ರಿಯಾಟಿಕ್ ಫೇವರ್ನ ಜನ್ರೇಟ್ ಮಾಡೋದಕ್ಕೋಸ್ಕರ ಮತ್ತು ಅದನ್ನು ಶೋಕೇಸ್ ಮಾಡೋದಕ್ಕೋಸ್ಕರ, ರಿಚ್ ಮತ್ತು ವೆರಿಡ್ ಕಲ್ಚರಲ್ ಡೈವರ್ಸಿಟಿ ಆಫ್ ದ ಕಂಟ್ರಿನ ಶೋಕೇಸ್ ಮಾಡೋದಕ್ಕೋಸ್ಕರ ಇದನ್ನು ಲಾಂಚ್ ಮಾಡಿದ್ದಾರೆ. ಈ ಸಲ ಡ್ಯೂ ಟು COVID-19 ಇದನ್ನು ವರ್ಚುವಲ್ ಪ್ಲ್ಯಾಟ್ಫಾರ್ಮಲ್ಲಿ ಲಾಂಚ್ ಮಾಡಿದ್ದಾರೆ. ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಟೂರಿಸಮ್ ಅವರು. ವರ್ಚುವಲ್ ಪ್ಲ್ಯಾಟ್ಫಾರ್ಮ್ ವಿಲ್ include ಥೀಮ್ ಪೆವಿಲಿಯನ್ ಫಾರ್ ಸ್ಟೇಟ್ಸ್, ಯುಟೀಸ್ ಆ್ಯಂಡ್ ವೇರಿಯಸ್ ಮಿನಿಸ್ಟ್ರೀಸ್. ಇದರಲ್ಲಿ ಥೀಮ್ ಪೆವಿಲಿಯನ್ ಇರುತ್ತೆ. ಯಾರ್ಯಾರ್ದು ಅಂದರೆ ಸ್ಟೇಟ್ಸ್ ಇರುತ್ತೆ, ಯುಟೀಸ್ ಇರುತ್ತೆ ಮತ್ತು ವೇರಿಯಸ್ ಮಿನಿಸ್ಟ್ರೀಸ್ ಇರುತ್ತೆ. ಓವರಾಲ್ ಥೀಮ್ ಇದ್ರದ್ದು ಓವರಾಲ್ ಥೀಮ್ ಏನಂದರೆ ಫೋಕಸ್ ಟುವರ್ಡ್ಸ್ ದ ಆತ್ಮನಿರ್ಭರ್ ಭಾರತ್ ಆ್ಯಂಡ್ ಏಕ್ ಭಾರತ್ ಶ್ರೇಷ್ಠ ಭಾರತ್. ಮೇನ್ ಥೀಮು ಆತ್ಮನಿರ್ಭರ್ ಭಾರತ್ ಮತ್ತು ಏಕ್ ಭಾರತ್ ಶ್ರೇಷ್ಠ ಭಾರತ ಜೊತೆಗೆ ಫೋಕಸ್ ಮಾಡೋದು ಇದ್ರದ್ದು ಮೇನ್ ಇಂಟೆನ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಗ್ರೀನ್ ಟ್ಯಾಕ್ಸ್. ಏನಿದು ಗ್ರೀನ್ ಟ್ಯಾಕ್ಸ್? ಯಾರು ಇದನ್ನು ತೊಗೊಂಡು ಬಂದಿದ್ದಾರೆ ಅಂದರೆ ಯೂನಿಯನ್ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಇದನ್ನು ತೊಗೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಅಂದರೆ ಓಲ್ಡ್ ವೆಹಿಕಲ್ಸ್ ಏನಿದೆ ಅದು ತುಂಬ ಪೊಲ್ಯೂಷನ್ನ ಕಾಸ್ ಮಾಡ್ತಿರುತ್ತೆ. ಇದರಿಂದ ಎನ್ವಿರಾನ್ಮೆಂಟಿಗೆ ತುಂಬ ಹಾನಿ ಆಗ್ತಿರುತ್ತೆ. ಸೊ ಇದನ್ನು ತಡೆಯೋದಕ್ಕೋಸ್ಕರ ಈ ಗ್ರೀನ್ ಟ್ಯಾಕ್ಸ್ನ ತೊಗೊಂಡು ಬಂದಿದ್ದಾರೆ. ಇದು ಸ್ಟೇಟ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ದ ಪ್ರಪೋಸಲ್ ವಿಲ್ ಗೋ ಟು ದ ಸ್ಟೇಟ್ ಫಾರ್ ಕನ್ಸಲ್ಟೇಷನ್ ಬಿಫೋರ್ ಇಟ್ಸ್ ಫಾರ್ಮಲಿ ನೋಟಿಫೈಡ್. ಇದು ಫಾರ್ಮಲಿ ನೋಟಿಫೈ ಆಗೋದಕ್ಕೂ ಮುಂಚೆ ಸ್ಟೇಟ್ಸಿಗೆ ಇದನ್ನು ನೋಟಿಫೈ ಮಾಡಿ ಅದ್ರ ಕನ್ಸಲ್ಟ್ ಮಾಡಿ ಆಮೇಲೆ ಇದನ್ನು ನೋಟಿಫೈ ಮಾಡಬೇಕು ಅಂತ ಇದು ಹೇಳ್ತಿದೆ. ದ ಮೇನ್ ಪ್ರಿನ್ಸಿಪಲ್ ಫಾಲೋಡ್ ವೈಲ್ ಲೇವಿಂಗ್ ದ ಗ್ರೀನ್ ಟ್ಯಾಕ್ಸ್. ಗ್ರೀನ್ ಟ್ಯಾಕ್ಸ್ ತೊಗೋಬೇಕಾದ್ರೆ ಯಾವ ಥರ ಪ್ರಿನ್ಸಿಪಲ್ ಫಾಲೋ ಮಾಡ್ತಾರೆ ಅಂದರೆ, ಈಗ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಂತ ತೊಗೊಂಡ್ರೆ ಅದು ಓಲ್ಡರ್ ದ್ಯಾನ್ 8 years ಆಗಿತ್ತು ಅಂದರೆ ಅದಕ್ಕೆ ಗ್ರೀನ್ ಟ್ಯಾಕ್ಸ್ನ ಅದ್ರದ್ದು ಫಿಟ್ನೆಸ್ ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡೋ ಟೈಮಲ್ಲಿ ಅದನ್ನು ಚಾರ್ಜ್ ಮಾಡ್ತಾರೆ. ಅಂದರೆ ಎಷ್ಟಿರುತ್ತೆ ಅಂದರೆ 10 to 25% ಆಫ್ ದ ರೋಡ್ ಟ್ಯಾಕ್ಸ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ ಚಾರ್ಜ್ ಮಾಡ್ತಾರೆ. ಅದು 8 years ಓಲ್ಡ್ ಆಗಿದೆ. ಓಕೆನಾ? ಯಾವಾಗ ರಿನ್ಯೂವಬಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ರಿನ್ಯೂ ಮಾಡಿಸ್ಬೇಕಾದ್ರೆ. ಅದೇ ಪರ್ಸ್ನಲ್ ವೆಹಿಕಲ್ ಆಗಿದ್ದರೆ ಇದಕ್ಕೆ ಯಾವಾಗ ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ರಿನ್ಯೂ ಮಾಡಿಸ್ಬೇಕಾದ್ರೆ ಕಲೆಕ್ಟ್ ಮಾಡ್ತಾರೆ. ಎಷ್ಟು ಅಂದರೆ ಆಫ್ಟರ್ 50 years ಆದಮೇಲೆ ಇದಕ್ಕೆ ಕಲೆಕ್ಟ್ ಮಾಡ್ತಾರೆ. ಅಂದರೆ 50 years ಓಲ್ಡ್ ವೆಹಿಕಲ್ ಆದರೆ ಮಾತ್ರ ಇದಕ್ಕೆ ಕಲೆಕ್ಟ್ ಮಾಡ್ತಾರೆ. ಅದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗಾದರೆ ಲೈಕ್ ಸಿಟಿ ಬಸ್ಸಸ್ಗೆ ಇದಕ್ಕೆ ಲೋಯರ್ ಗ್ರೀನ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದೇ ಹೈಯರ್ ಗ್ರೀನ್ ಟ್ಯಾಕ್ಸ್ ಯಾವುದು ಕಲೆಕ್ಟ್ ಮಾಡ್ತಾರೆ ಅಂದರೆ ಎಲ್ಲಿ ಹೈಲಿ ಪೊಲ್ಯೂಟೆಡ್ ಸಿಟೀಸಲ್ಲಿ ರಿಜಿಸ್ಟರ್ ಆಗಿರುತ್ತೋ ಅಂಥ ವೆಹಿಕಲ್ಸಿಗೆ ಹೈಯರ್ ಗ್ರೀನ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾರೆ. ಅಂದರೆ 50% ಆಫ್ ದ ರೋಡ್ ಟ್ಯಾಕ್ಸ್ನ ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಡಿಫ್ರೆನ್ಷಿಯಲ್ ಟ್ಯಾಕ್ಸ್ ಅಂದರೆ ಇದು ಡಿಪೆಂಡಿಂಗ್ ಆನ್ ದ ಫ್ಯೂಯಲ್, ಅಂದರೆ ಪೆಟ್ರೋಲಿಗಿರ್ಬೋದು ಇಲ್ಲ ಡೀಸೆಲಿಗಿರ್ಬೋದು. ಈ ಪೆಟ್ರೋಲ್ ವೆಹಿಕಲ್ಸಿಗೆ ಇಷ್ಟು ಇರುತ್ತೆ, ಡೀಸೆಲ್ ವೆಹಿಕಲ್ಗೆ ಇಷ್ಟು ಇರುತ್ತೆ ಅಂತ ತಗೋತಾರೆ. ಇದು ಮತ್ತು ಟೈಪ್ ಆಫ್ ದ ವೆಹಿಕಲ್ ಮೇಲೂ ಇದು ಡಿಪೆಂಡ್ ಆಗುತ್ತೆ. ಏನೇನು ಎಕ್ಸೆಪ್ಟ್ ಅಂದರೆ ವೆಹಿಕಲ್ಸ್ ಲೈಕ್ ಸ್ಟ್ರಾಂಗ್ ಹೈಬ್ರಿಡ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸು, ಆಲ್ಟರ್ನೇಟ್ ಫ್ಯೂಯಲ್ಸ್ ಲೈಕ್ CNG, ಎಥನಾಲು, LPG ಇದೆಲ್ಲ ಎಕ್ಸೆಪ್ಷನ್ ಇರುತ್ತೆ. ವೆಹಿಕಲ್ ಯೂಸ್ಡ್ ಇನ್ ಫಾರ್ಮಿಂಗ್ ಸಚ್ ಅಸ್ ಟ್ರ್ಯಾಕ್ಟರ್ಸ್, harvester, tiller, etc. are exempted. Revenue collected from the green tax to be kept separate in account and used for tackling pollution and state to set up state of art facilities for emission monitoring.
ಇದರಿಂದ ಏನಂದರೆ ಈ ಗ್ರೀನ್ ಟ್ಯಾಕ್ಸಿಂದ ಏನು ರೆವಿನ್ಯೂ ಕಲೆಕ್ಟ್ ಆಗುತ್ತೆ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಪೊಲ್ಯೂಷನ್ನ ರೆಡ್ಯೂಸ್ ಮಾಡೋದಕ್ಕೆ, ಅಂದರೆ ಪೊಲ್ಯೂಷನ್ ಏನಾಗಿರುತ್ತೆ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲ ಅಂದರೆ ಎಮಿಷನ್ ಮಾನಿಟರ್ ಮಾಡೋದಕ್ಕೆ ಒಂದು ಏನಾದರೂ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟೇಟ್ಸಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸ್ಟೇಟ್ಸಲ್ಲಿ ಯೂಸ್ ಮಾಡ್ಬೋದು ಏನಕ್ಕೆ, ಎಮಿಷನ್ ಮಾನಿಟ್ರಿಂಗ್ ಫೆಸಿಲಿಟೀಸ್ನ ಇಂಪ್ರೂವ್ ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ, ಇಲ್ಲಾಂದರೆ ಪೊಲ್ಯೂಷನ್ ಟ್ಯಾಕಲ್ ಮಾಡೋದಕ್ಕೆ ಈ ಗ್ರೀನ್ ಟ್ಯಾಕ್ಸ್ನ ಯೂಸ್ ಮಾಡ್ತಾರೆ. ಏನಿದು ಗ್ರೀನ್ ಟ್ಯಾಕ್ಸಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಈ ವೆಹಿಕಲ್ಸಿಂದ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಆಗೋದು ತಪ್ಪುತ್ತೆ. ಇನ್ನೊಂದು ಪೀಪಲ್ಸಿಗೆ ಮೋಟಿವೇಟ್ ಮಾಡುತ್ತೆ, ಅಂದರೆ ಏನು ನ್ಯೂವರು ಲೆಸ್ ಪೊಲ್ಯೂಟಿಂಗ್ ವೆಹಿಕಲ್ಗೆ ಸ್ವಿಚ್ ಆಗೋ ಥರ ಪೀಪಲ್ಸಿಗೆ ಮೋಟಿವೇಟ್ ಮಾಡುತ್ತೆ. ಗ್ರೀನ್ ಟ್ಯಾಕ್ಸ್ ಏನು ಮಾಡುತ್ತೆ ಅಂದರೆ, ಯಾರು ಪೊಲ್ಯೂಷನ್ನ ಮಾಡ್ತಿರ್ತಾರೆ ಅವರು ಆ ಪೊಲ್ಯೂಷನ್ಗೆ ಬೆಲೆ ಕಟ್ಟೋ ಥರ ಮಾಡುತ್ತೆ, ಮತ್ತು ಪೊಲ್ಯೂಷನ್ ಲೆವೆಲ್ನ ರೆಡ್ಯೂಸ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಮಿನಿಸ್ಟ್ರಿ ಏನು ಮಾಡಿದೆ, ಈ ಪಾಲಿಸಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಕ್ರ್ಯಾಪಿಂಗ್ ಆಫ್ ವೆಹಿಕಲ್ಸಿಗೆ ಅಪ್ರೂವ್ ಮಾಡಿದೆ. ಅಂದರೆ 15 ಇಯರ್ಸಿಗಿಂತ ಹಳೆ ವೆಹಿಕಲ್ಸ್ ಯಾವುದಿದೆ ಅವನ್ನ ಸ್ಕ್ರ್ಯಾಪ್ ಮಾಡೋದು, ಇಲ್ಲಾಂದರೆ ರಿಜಿಸ್ಟರ್ ಮಾಡೋದನ್ನು ಅಂಥ ಪಾಲಿಸಿನ ಯಾವಾಗಿಂದ ಫಸ್ಟ್ ಏಪ್ರಿಲ್ 2022 ಇಂದ ಜಾರಿಗೆ ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ದ ಕಮರ್ಷಿಯಲ್ ವೆಹಿಕಲ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ ಅಬೌಟ್ 5% ಆಫ್ ಟೋಟಲ್ ವೆಹಿಕ್ಯುಲರ್ ಫ್ಲೀಟ್ ಕಾಂಟ್ರಿಬ್ಯೂಟ್ ಅಬೌಟ್ 65 to 70%. ಅದೇ ಓಲ್ಡರ್ ಫ್ಲೀಟ್ ಅಂದರೆ ಏನು, ಇದು ಲೆಸ್ ದೆನ್ 1%. ಈ ಥರ ಅಂದರೆ ಗ್ರೀನ್ ಟ್ಯಾಕ್ಸ್ನ ಹಾಕೋದ್ರಿಂದ ನಮಗೆ ಒಂದು ಅಡ್ವಾಂಟೇಜ್ ಏನಂದರೆ, ಇದರಿಂದ ಅಂದರೆ ವೆಹಿಕ್ಯುಲರ್ ಡ್ಯಾಮೇಜ್ನ ಅವಾಯ್ಡ್ ಮಾಡ್ಬೋದು. ಸೊ ಇದರಿಂದ ಎನ್ವಿರಾನ್ಮೆಂಟ್ ಮೇಲೆ ಆಗುವಂಥ ಪೊಲ್ಯೂಷನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವರು ಅಂದರೆ ಗ್ರೀನರ್ ವೆಹಿಕಲ್ ಕಡೆಗೆ ಪೀಪಲ್ಸು ಸ್ವಿಚ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. So 69th meeting of Northeast Council held in Meghalaya, that is Shillong. Which of the following are not added to Khelo India Youth Games? That is karate. ಇದನ್ನು ಆ್ಯಡ್ ಮಾಡಿಲ್ಲ. ಕಲಾರಿ ಪಯಟ್ಟು, ಮಲ್ಲಕಂಬ ಮತ್ತು ತಾಂಗ್ತಾನ ಇದನ್ನು ಮೂರನ್ನು ಆ್ಯಡ್ ಮಾಡಿದ್ದಾರೆ, ಬಟ್ ಕರಾಟೆನ ಆ್ಯಡ್ ಮಾಡಿರಲಿಲ್ಲ. ಆಸ್ಟ್ರೋಸ್ಯಾಟ್ ಇದನ್ನು ಡೆವಲಪ್ ಮಾಡಿರೋದು ಯಾರು? ಇಸ್ರೋ. Which of the following are not correctly matched? Mallakamba, it is not from Karnataka, it is from Madhya Pradesh. ಓಕೆ, ಥ್ಯಾಂಕ್ ಯು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಆಲ್.